ಹೊಳಲ್ಕೆರೆ ತಾಲೂಕು ಮದ್ದೇರು. ಇಲ್ಲಿ ತರೀಕೆರೆ ಶಿವಣ್ಣನ ಭಾಳ ಕಷ್ಟಪಟ್ಟು ಭಾಳ ಇಷ್ಟಪಟ್ಟು ಭಾಳ ದೂರದಿಂದ ಕರೆಸಿದ್ವಿ. ಆದರೆ ಅವರು ಪಾಯಿಂಟ್ ಮಾಡ್ತಿದ್ದಾರೆ. ಅವ್ರಿಗೆ ಗಂಗೆ ಒಲಿಮೆ ಗಂಗೆ ಪುತ್ರ ಅಂತಲೇ ನಾವು ಬಿರುದು ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಇನ್ನೊಂದು ಅವ್ರು ಮಾಡಿರೋ ಪಾಯಿಂಟು ಮೊನ್ನೆ ಮಾಡಿಸಿದ್ವಿ. 4 ಇಂಚು 3 ಇಂಚಿನ ಮೇಲೆ ನೀರು ಬಂದು ಮೋಟ್ರ್ ಬಿಟ್ಟೆಲ್ಲ ಚೆಕ್ ಮಾಡಿದ್ವಿ. ಚೆನ್ನಾಗೇ ನೀರು ಬಂದು ಚೆನ್ನಾಗೂ ಪಾಯಿಂಟ್ ಮಾಡಿದರು. ಅವರು ಯಾವ ರೀತಿ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ, ನಮಗಂತೂ ಅರ್ಥ ಆಗಲ್ಲ. ರೈತರು ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಅವ್ರನ್ನ ಹುಡುಕಿ ಅವ್ರು ಎಲ್ಲಿದ್ದರೂ ಪತ್ತೆ ಹಚ್ಚಿ ಅವ್ರು ತರೀಕೆರೆ, ಬೀರೂರು, ತೀರ್ಥಹಳ್ಳಿ, ಶಿವಮೊಗ್ಗದ ಕಡೆ ಎಲ್ಲಿಂದ ಇದ್ದರೂ ಬಿಟ್ಟಿಲ್ಲ ನಾವು ಅವ್ರನ್ನ ಸುಮಾರು 15 ದಿನ ತಿಂಗಳು ತನಕ ಬರೀ ಫೋನ್ ಮುಖಾಂತರನೇ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಅವ್ರನ್ನ ಪತ್ತೆ ಹಚ್ಚಿ ಹಿಡ್ಕೊಂಬಂದು ಅವ್ರನ್ನ ಪಾಯಿಂಟ್ ಮಾಡಿಸಿ ಇವತ್ತು ರೈತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾವು ಅವ್ರ ಮೇಲೆ ಭರವಸೆ ಇಟ್ಟು ಅವರು ರೈತರ ಮೇಲೆ ಭರವಸೆ ಇಟ್ಟು ಚೆನ್ನಾಗಿ ಕಷ್ಟಪಟ್ಟು ಇಷ್ಟಪಟ್ಟು ಪಾಯಿಂಟ್ ಮಾಡ್ತಾರೆ. ಮಾಡಿದ್ದು ಸಕ್ಸಸ್ ಆಗಿತ್ತಪ್ಪ. ಇದು ನಮ್ಮ ಅದೃಷ್ಟನೋ ಅವ್ರ ಅದೃಷ್ಟನೋ, ಒಟ್ಟು ನಮಗಂತೂ ಒಳ್ಳೆಯದಾಗಿದೆ. ಅವ್ರ ಕಡೆಯಿಂದ ಒಳ್ಳೆ ನೀರು ಬಿದ್ದಿದ್ದಾವೆ. ಬಿದ್ದಿರೋ ನೀರೂ ಈಗ ಹಾಕ್ತಾ ಇದ್ದೀವಿ. ಹೀಗಾಗಿ ಎಲ್ಲರೂ ರೈತರು ಯಾರು ನೊಂದು ಬೆಂದು ಬಳಲಿ ಬೆಂಡಾಗಿದ್ರು ಅವರೆಲ್ಲರೂ ಶಿವಣ್ಣನ ಕರೆಸಿ ಒಂದು ನಿಮ್ಮ ಅದೃಷ್ಟನೋ ಅವ್ರ ಅದೃಷ್ಟನೋ ಒಟ್ಟು ಅವ್ರಿಗೆ ಗಂಗೆ ಪತ್ರಪ್ಪ, ಅವರಿಂದ ನೀವು ಏನಾದರೂ ಮಾಡಿ ಗಂಗೆ ಒಲಿಮೆ ಮಾಡ್ಕೋಬೇಕು. ಅವ್ರನ್ನ ಇಷ್ಟಪಟ್ಟು ನೀವು ಕರಿಬೇಕು, ಕಷ್ಟನೂ ಪಡ್ಬೇಕಾಗುತ್ತೆ. ಅವ್ರನ್ನ ಅಷ್ಟು ಸುಲಭ ಸಿಗಲ್ಲ ಅವರು. ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ರೈತರು ತುಂಬ ನೊಂದಿರೋರು ಶಿವಣ್ಣನ ಕರೆಸಿ ಯಾವ ಮುಖಾಂತರನಾದರೂ ಆ ಶಿವಣ್ಣನಿಂದ ಒಂದು ಪಾಯಿಂಟ್ ತಗೊಂಡು ಒಂದು ನಿಮ್ಮ ಅದೃಷ್ಟ ಏನೇ ಆಗುತ್ತೋ ಗೊತ್ತಿಲ್ಲ. ಅದೇ ಗಂಗೆ ಪುತ್ರ ಹೆಸರು ಪುತ್ರ ಗಂಗೆ ಪುತ್ರ ಗಂಗೆ ಒಲಿಮೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ನಾವು ಭರವಸೆ ಇಟ್ಟು ಅವ್ರನ್ನ ಕರೆಸಿ ಮಾಡಿಸಿ ನೀರು ಬಂದಿದ್ದಾವೆ. ಈಗ ಒಳ್ಳೆ ನೀರು ಬಿದ್ದಾವೆ. ಈಗ ನಾವು ಮತ್ತು ಇನ್ನೂ ಒಂದು 2-3 ಪಾಯಿಂಟ್ ಕರೆಸಿದ್ದೀವಿ, 2-3 ಪಾಯಿಂಟ್ ಮಾಡಿಸಿದ್ವಿ. ಅದನ್ನು ಇನ್ನೊಂದು ವಾರದಾಗೆ ಕರೆಸಿ ಅದನ್ನು ವೀಡಿಯೋ ಮಾಡಿಬಿಡ್ತೀವಿ. ಎಲ್ಲ ರೈತರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆ ಶಿವಣ್ಣನ ಮುಖಾಂತರ ಧನ್ಯವಾದಗಳು. ಶಿವಣ್ಣಗೂ ಒಳ್ಳೆಯದಾಗಲಿ, ರೈತರಿಗೂ ಒಳ್ಳೆಯದಾಗಲಿ, ನೊಂದು ಬೆಂದು ಬಳಲಿ ಬೆಂಡಾಗಿದ್ದಾರಲ್ಲ ಅವ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಇಷ್ಟು ಹೇಳಿ ಮುಗಿಸ್ತೀನಿ. ಧನ್ಯವಾದಗಳು.